ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಬೇರೆ ಒಂದು ಸ್ಯಾಲ್ರಿ ಹೆಚ್ಚು ಕಮ್ಮಿ ಇದ್ರೂನು ಮತ್ತೆ ಅವರು ರಿಟೈರ್ಡ್ ಆದ ನಂತರದಲ್ಲಿ ನಿವೃತ್ತಿ ಜೀವನದಲ್ಲಿ ತುಂಬಾ ಕಷ್ಟಕರವಾಗಿರುತ್ತೆ. ಅದ್ರ ಬಗ್ಗೆ ಯಾವ ರೀತಿ ಒಂದು ಚಿಂತನೆಗಳು ಇಟ್ಕೊಂಡಿದ್ದೀರಾ ಸರ್? ಇದ್ರ ಬಗ್ಗೆ ಹೆಚ್ಚಾದಾಗ ಹೇಳ್ಬೇಕಂದ್ರೆ ನೋಡಿ, ಸಾಕಷ್ಟು ವರ್ಷಗಳ ಕಾಲದಿಂದ ಈ ಒಂದು ವಿಧಾನ ಪರಿಷತ್ಗೆ ಪದವೀಧರ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೀತಾನೆ ಇದೆ, ಓಟ್ಗಳನ್ನು ಮಾಡ್ತಾನೆ ಇದ್ದಾರೆ. ಆದರೆ ಇದ್ರ ಸಮಸ್ಯೆಗಳಾಗೆ ಉಳಿದಿದ್ದಾವೆ. ಆದರೂ ಪುನಃ ನಿಂತುಕೊಳ್ಳೋದು ಕೆಲವುದು ಹಾಗೆ ಇರೋದು. ಒಟ್ಟಾರೆ ಈಗ ನಮಗೆ ತಾವೇನೋ ಹೇಳಿದ್ರಿ, ಈಗ ಈ ಒಂದು ಪ್ರೈವೇಟ್ ಸ್ಕೂಲ್ಸಲ್ಲಿ ಬೇರೆ ಥರ ಇದೆ, ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಬೇರೆ ಥರ ಇದೆ. ಕೆಲವೊಂದು ಸ್ಕೂಲ್ಗಳಲ್ಲಿ 12 ತಿಂಗಳು ಸಂಬಳನೇ ಕೊಡಲ್ಲ, ಅವ್ರಿಗೆ 10 ತಿಂಗಳು ಅಷ್ಟೇ ಸಂಬಳ ಕೊಡ್ತಕ್ಕಂಥದ್ದು. ಮತ್ತು ಅವ್ರು ಕೊಡ್ತಕ್ಕಂಥ ಸಂಬಳ ಬಹುಶಃ ಕೆಲವರು 10 ವರ್ಷ 12 ವರ್ಷ. ಇವತ್ತು ಗೌರ್ಮೆಂಟ್ ಕಾಲೇಜಲ್ಲೇ PUCನಲ್ಲಿ ಸುಮಾರು 2 ಲಕ್ಷದಷ್ಟು ಜನ ಈಗ ಆ ಒಂದು ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಡಿಗ್ರಿ ಕಾಲೇಜುಗಳಲ್ಲಿ ಸುಮಾರು 1,10,000 ಜನ ಈಗ ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಇವ್ರು ಯಾರೂ ಅದನ್ನು ಒಪ್ತಾನೆ ಇಲ್ಲ. ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಎಲ್ಲರನ್ನ ನಾವು ಕಾಯಂ ಮಾಡ್ತೀವಿ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಏನು ಹೇಳ್ತಾರೆ, ತಾಂತ್ರಿಕ ಕಾರಣಗಳಿಂದ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. 1996ರಲ್ಲಿ ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ಇದೇ ಥರ ಸಾವಿರಾರು ಜನ ಇದ್ರು. ಅವರು ಕಲಿಕೊಪ್ಪ ನಿರ್ದೇಶಕರು ಅಂತೇಳಿ ಅವರೆಲ್ಲರನ್ನ ಯಾವುದೇ ತಾಂತ್ರಿಕ ಅಡಚಣೆ ಏನೇ ಇರಲಿ ಅವ್ರು 2 ವರ್ಷ ಕನಿಷ್ಠ ವರ್ಷ ಯಾರಿದ್ದಾರೆ ಅವರೆಲ್ಲ ಕಾಯಂ ಮಾಡಬೇಕು ಅಂತ ಹೇಳೋದು. ಅವಾಗ ಇಲ್ಲದೆ ತಾಂತ್ರಿಕ ಅಡಚಣೆಗಳು ಈಗೇನು ಬರ್ತಾವೆ, ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇಲ್ಲ. ಮತ್ತು ನಮ್ಮ ಪದವೀಧರರಿಗೆ ಆ ಒಂದು ಅವಕಾಶನ ಯಾವ ರೀತಿ ಬಳಸ್ಕೋಬೇಕು, ಯಾರು ಯೋಗ್ಯರಿಗೆ ವೋಟ್ ಹಾಕಬೇಕು ಅಂತಕ್ಕಂಥ ಒಂದು ಮನಸ್ಥಿತಿನೂ ಇಲ್ಲದೆ ಇರ್ತಕ್ಕಂಥದ್ದು ಇವತ್ತು ಈ ಸ್ಥಿತಿಗೆಲ್ಲ ಕಾರಣ ಆಗಿದೆ. ಹಾಗಾಗಿ ಇವನ್ನು ಸರಿಪಡಿಸ್ಬೇಕಾದ್ರೆ ಒಬ್ಬ ನಿಷ್ಪಕ್ಷಪಾತವಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಬೇಕು. ಮತ್ತು ಸಮಾಜದ ಎಲ್ಲ ವರ್ಗಗಳಿಗೆ ಒಪ್ಪುವಂಥ ವ್ಯಕ್ತಿಯಾಗಿರಬೇಕು. ಅವನು ಸಹ ಆ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಬೆಂದು ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಮಾತ್ರ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ. ಸರ್, ಮೇಲ್ಮನವಿನಲ್ಲಿ ಇದ್ರ ಬಗ್ಗೆ ದನಿ ಎತ್ತ ಅಂತ ಒಬ್ರು ನಾಯಕರು ಬೇಕು ಸರ್. ಯಾಕಂತಂದ್ರೆ ಸಮಸ್ಯೆಗಳ ಸರಮಾಲೆನೇ ಇದೆ. ಕನಿಷ್ಠ ಪಕ್ಷ ನಿವೇಶನನು ಅವ್ರ ಕೈಲಿ ಹೊಂದಿಸ್ಕೊಳಕ್ ಆಗದೆ ಇರೋಂಥ ಪರಿಸ್ಥಿತಿನಲ್ಲಿದ್ದಾರೆ ಸರ್. ಈಗ ಅವ್ರ ಕುಂದುಕೊರತೆಗಳು ನಮ್ಮ ಹತ್ರ ಅಳಲುಗಳು ತೋಡ್ಕೋತಾರೆ. ಅದ್ರ ಬಗ್ಗೆ ಯಾವ ರೀತಿನಲ್ಲಿ ಕಾರ್ಯಗತ ತಗೊಳ್ತೀರಾ ಸರ್? ಈಗ ನೆನ್ನೆ ಒಬ್ರು ಬಂದಿದ್ರು, ಗಂಡ ಹೆಂಡತಿ ಇಬ್ರು. ಅವ್ರಿಗೆ 3 ತಿಂಗಳು ಒಂದ್ಸರಿ ಸಂಬಳ ಕೊಡ್ತಾರೆ. ಅದೇ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ, ಅವ್ರು 3 ತಿಂಗಳು ಒಂದೇ ಸಾರಿ ಸಂಬಳ ಕೊಡ್ತಾರೆ. ಇನ್ನೊಬ್ರು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ಹಸ್ಬೆಂಡ್, ಅವ್ರಿಗೆ ಬರ್ತಕ್ಕಂಥ 10,000 12,000 ಸಂಬಳ. ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥದ್ದು 10,000 ಸಂಬಳ. ಈಗ 10 ವರ್ಷ 12 ವರ್ಷ ಅವ್ರು 20-22 ಸಾವಿರ ರೂಪಾಯಿ ಯಾವ ರೀತಿ ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿಯನ್ನು ಜೀವನ ಮಾಡಲಿಕ್ಕಾಗುತ್ತೆ? ಹಿಂದೆ ಇದ್ದಂಥವ್ರು ಇದ್ರ ಬಗ್ಗೆ ಒಂದೇ ಒಂದು ಸಾರಿ ಚಕಾರ ಎತ್ತಿಲ್ಲ. ಹಾಗೆ ಹಿಂದೆ ಸೋತಂಥವರು ಸಹ ಈಗ ಎಲೆಕ್ಷನ್ ನಿಂತ್ಕೊತಾ ಇದ್ದಾರೆ, ಹೌದಲ್ವ? ಅವರು ಸಹ ಇದ್ರ ಬಗ್ಗೆ ನಾವು ಕ್ರಮ ವಹಿಸ್ಬೋದಾಗಿತ್ತು. ಅವರು ಏನೂ ಹೇಳಲಿಲ್ಲ. ಅಂದರೆ ಚುನಾವಣೆಗಳು ಬಂದಾಗ ಅಷ್ಟೇ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಬರ್ತಾರೆ. ಚುನಾವಣೆ ಮುಗಿದ್ಮೇಲೆ ಯಾರು ಏನು ಮಾಡಲ್ಲ, ಅವರವರ ಕೆಲಸಗಳನ್ನು ನೋಡ್ಕೊಂಡು ಅವ್ರು ಆರಾಮಾಗಿ ಇರ್ತಾರೆ. ನಮ್ಮ ಪದವೀಧರ ಸಮಸ್ಯೆಗಳಾಗೆ ಉಳಿತಾರೆ. ಇವತ್ತು ಒಬ್ಬ ಲೇಬರ್ ಗಾರೆ ಕೆಲಸಗಳಿಗಿಂತ ಕಡಿಮೆ ಸಂಬಳ ನಮ್ಮ ಪದವೀಧರ ತಗೋತಾರೆ. ಒಬ್ಬ ಗಾರೆ ಕೆಲಸ ಮಾಡೋರಿಗೆ 1,200-1,300 ರೂಪಾಯಿ ದಿನಕ್ಕೆ ಸಂಬಳ ಇದೆ, ಅದಲ್ಲ. ನಮ್ಮವ್ರಿಗೆ ಅದು 10,000 12,000 ಕೊಡ್ತಾರೆ. ಅವರ್ಲಿ ಬೇಸಿಸ್ಸು, ನೀವು ಟೆಂಪ್ರರಿ ಅಂದ್ರೆ ಡಿಗ್ರಿ ಮಾಡಿದವ್ರಿಗೆ ಗೌರವಯುತವಾಗಿ ನಡೆಸ್ಕೊಡ್ತಕ್ಕಂಥದ್ದು ಇತ್ತೀಚಿನ. ಕೆಲವೊಂಥರ ಅವ್ರನ್ನ ಅವಮಾನಕರವಾಗಿ ಹೇಳಿದ್ವಲ್ಲ, ಕೂಲಿ ಕಾರ್ಮಿಕರಿಗಿಂತ ಕೆಟ್ಟದಾಗಿ ನಡೆಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಗ್ರ್ಯಾಜುಯೇಟ್ಸ್ ಇದ್ದಾರೆ. ಅವರಿಗೆಲ್ಲ ಏನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕು. ಅವರ ಒಂದು ಬದುಕು ಎಲ್ಲರ ಥರ ಗೌರವಯುತವಾಗಿರ್ಬೇಕು ಅಂತಕ್ಕಂಥದ್ದು. ಈ 12,000 15,000 ಏನು ಕೊಡ್ತಾಯಿದ್ರು, ಅದು ನಾವು ಕರೆಕ್ಟ್ ಟೈಮ್ಗೆ ಏನು ರೆಗ್ಯುಲರ್ ಸ್ಟಾಫ್ ಏನು ಕೊಡ್ತೀರೋ ಅವತ್ತೇ ಅವ್ರಿಗೂ ಬಿಲ್ ಮಾಡಿ ಯಾಕೆ ಕೊಡ್ತಾರೆ? 3 ತಿಂಗಳ ತನಕ ಅವ್ರು ಏನು ಮಾಡ್ತಾರೆ? ಅವರು ಕೇವಲ ಕೆಲವರು ಇದನ್ನು ಓಟನ್ನ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಜನ ಓಟ್ಗೋಸ್ಕರ ಇದನ್ನು ರಾಜಕಾರಣ ಮಾಡ್ಬೋದು. ಆ ಸಮಸ್ಯೆಗಳಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿ ಸಮಸ್ಯೆಗಳು ಬಗೆಹರಿದು ಬಿಟ್ರೆ ಮತ್ತೆ ಇವ್ರು ನನಗೆ ಓಟ್ ಹಾಕಲ್ವೋ ನೆಕ್ಸ್ಟ್ ಎಲೆಕ್ಷನ್ಗೆ ಇರತಕ್ಕಂಥ ಇಟ್ಕೊಂಡು ಸುಮ್ಮನೆ ಕಣ್ಣೋರಿಸ್ತಾ ಇರ್ತಕ್ಕಂಥ ಒಂದು ತಂತ್ರ ಇವೆಲ್ಲ. ಸರ್, ಒಂದು ಓಟ್ ಅಪೀಲ್ ಮಾಡ್ಕೊಳ್ಳಿ ಸರ್. ಯಾಕಂತಾರೆ ಓಟ್ ಹಾಕೋವಾಗ ತುಂಬ ಕನ್ಫ್ಯೂಸ್ ಮಾಡ್ಕೋತಾರಲ್ಲ, ಅದ್ರ ಬಗ್ಗೆ ನೀವು ಕೊಟ್ಟಂತ ನಾನು ಎಂ ಪುಟ್ಟಸ್ವಾಮಿ ಅಂತೇಳಿ ರಾಜ್ಯ ವಕೀಲರ ಸಂಘದ ನಿರ್ದೇಶಕನಾಗಿದ್ದೀನಿ. ನಾನು ಸಹ MA MD ಪದವಿಗಳನ್ನು ಪಡೆದಂಥ
ಪ್ರಾಧ್ಯಾಪಕನಾಗಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿ ಕೆಲಸವನ್ನು ಮಾಡಿರ್ತಾರೆ. ತಾವೆಲ್ಲರೂ ಈಗ ಜೂನ್ 3ನೇ ತಾರೀಕು ಬರ್ತಕ್ಕಂಥ ಪದವೀಧರ ಕ್ಷೇತ್ರದಲ್ಲಿ ನನ್ನನ್ನು ಬೆಂಬಲಿಸಿ ಅಧಿಕ ಮತಗಳಿಂದ ನನ್ನನ್ನು ಗಳಿಸದೇ ಆದರೆ ನಿಮ್ಮೆಲ್ಲರ ಧ್ವನಿಯಾಗಿ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ವಿಧಾನ ಪರಿಷತ್ನಲ್ಲಿ ಈ ನಿಮ್ಮೆಲ್ಲರ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಹಿಡಿತೀನಿ ಅನ್ನತಕ್ಕಂಥ ಆಶಾಭಾವನೆ ಇಟ್ಕೊಂಡು ನಾನು ಈ ಚುನಾವಣೆಗೆ ನಿಂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನಗೆ ಎಂ ಪುಟ್ಟಸ್ವಾಮಿಯ ಹೆಸರಿನ ಮುಂದೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಹಾಕೋದ್ರ ಮುಖಾಂತರ ತಾವೆಲ್ಲರೂ ನನ್ನ ಒಂದು ಜಯಶಾಲಿಯನ್ನಾಗಿ ಮಾಡೋದ್ರ ಮುಖಾಂತರ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅದು ಬೆಂಗಳೂರು